ವೆಲ್ಕಮ್ ಬ್ಯಾಕ್ ಟು ಮೈ ಡೇ 2 ಊಟಿ ವ್ಲಾಗ್. ಸೊ ಇವತ್ತು ಆಲ್ರೆಡಿ ರೆಡಿಯಾಗಿ ಆಲ್ರೆಡಿ ಬಿಸಿಲು ಬಂದಿದೆ ನೋಡಿ, ಇಲ್ಲಿ ಬಿಸಿಲು ಕಾಣಿಸ್ಬೋದು ನಿಮಗೆ. ಒಂಥರ ಕೋಲ್ಡು, ಒಂಥರ ವೆದರ್, ಇದು ಚೆನ್ನಾಗಿದೆ ಊಟಿ ವೆದರು. ಸೊ ಬಾಯ್ಸ್ ಎಲ್ಲ ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಸೊ ನಮ್ಮದೆಲ್ಲ ಹುಡುಗಿದ್ದೆಲ್ಲ ರೆಡಿ ಆಗಿದೆ. ನಾನು ಈ ಥರ ಸಿಂಪಲ್ಲಾಗಿ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಸೊ ನಿಮಗೆ ನಾನಿರೋ ಅಂಥ ಬಾಲ್ಕನಿ ವ್ಯೂ ತೋರಿಸ್ತೀನಿ ರೀ. ನೋಡಿ ಊಟಿ ಈ ಥರ ಇರುತ್ತೆ ನೋಡಿ, ಅಲ್ಲೆಲ್ಲ ಮನೆಗಳು ಯಾವ ಥರ ಇದೆ ಅಂತ. ಅಂದರೆ ಫುಲ್ ಒಂಥರ ಡೌನು ಆ ಥರ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆದರೆ ಎಷ್ಟು ಹೈಟ್ ಇದೆ ಗೊತ್ತಾ ಅಲ್ಲಿಗೆ. ಸೊ ಏನಂತ ಅಂದರೆ ನಾವು ಈ ಒಂದು ಮನೆ ಬುಕ್ ಮಾಡಿದ್ದು ಲಾಸ್ಟ್ ಮಿನಿಟಲ್ಲಿ, 2 days ಬಿಫೋರ್ ಅಷ್ಟೇ. ಸೊ ಅದಕ್ಕೆ ನಮಗೆ ಅಷ್ಟು ಚೆನ್ನಾಗಿರೋವಂಥದ್ದು ಸಿಗಲಿಲ್ಲ. ಏನಕ್ಕೆ ಪ್ರೈಸ್ ಎಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದ್ದು. ನಾವು ಬಂದಿರೋದು 11 ಮೆಂಬರ್ಸ್ ಆಗಿರೋದ್ರಿಂದ ಸೊ ನಮಗೆ 1 BHK ಎಲ್ಲ ಆಗ್ತಾ ಇರಲಿಲ್ಲ. ಸೊ ಇದು ಮನೆ ಕಂಪ್ಲೀಟಾಗಿ 3 BHK ಇದೆ. ನಮಗೆ 11 ಮೆಂಬರ್ಸ್ಗೆ ಸಾಕಾಯಿತು. ನಾನೇನು ಅಡ್ವೈಸ್ ಕೊಡ್ತೀನಿ ಅಂದರೆ, ನೀವು ಎಲ್ಲಾದರೂ ವೆಕೇಷನ್ಗೆ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಅಟ್ಲೀಸ್ಟ್ 15 days 10 days ಬಿಫೋರ್ ಮಾಡಿದ್ರೆ ನಿಮಗೆ ಒಳ್ಳೆ ವಿಲ್ಲಾ ಎಲ್ಲ ಸಿಗುತ್ತೆ. ಬಟ್ ಏನಾದರೂ ಲಾಸ್ಟ್ ಮಿನಿಟಲ್ಲಿ ಮಾಡಿದ್ರೆ ನಮ್ಮ ಥರ ಪರದಾಡಬೇಕಾಗುತ್ತೆ. ಆದರೂ ಇನ್ಸ್ಟಾಗ್ರಾಮ್ ಥ್ರೂ ನೀಲಗಿರಿ ಹಿಲ್ಸ್ ಅಂತ ಏನೋ ಇದೆ, ಇನ್ಸ್ಟಾಗ್ರಾಮ್ ಥ್ರೂ ನಮಗೆ ಸಿಕ್ಕಿದಂತಹ ಒಂದು ಮನೆ ಅಷ್ಟೇ ಇದು. ಸೊ ಅದು ಸಿಕ್ಕಿದ್ದು ಗ್ರೇಟ್ ಅಂತ ಅಂದ್ಕೊಂಡ್ವಿ. ಏನಕ್ಕಂತ ಅಂದರೆ ಇಲ್ಲಿ ಸಿಕ್ಕಿಲ್ಲ ಅಂದಿದ್ರೆ ನಾವು ಊಟಿ ಬಿಟ್ಟು ಬೇರೆ ಪ್ಲೇಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ನಾವು ಐದರ್ ರಾಮೇಶ್ವರಂ ಆರ್ ಶ್ರೀಶೈಲಂ ಇವೆರಡು ಪ್ಲೇಸ್ನ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಸಿಕ್ಕಾಬಿಟ್ಟೆ ಬಿಸಿಲಿದೆ. ಈ ಟೈಮಲ್ಲೆಲ್ಲ ಬಿಸಿಲಲ್ಲೆಲ್ಲ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬಿಟ್ಟು ನಾವು ಊಟಿಗೆ ಬಂದಿದ್ದು. ಸೊ ಊಟಿ ವೆದರ್ ನಿಜ ತುಂಬ ಚೆನ್ನಾಗಿದೆ. ಸೊ ಯಾರ್ಯಾರು ಮೇ ಟೈಮಲ್ಲಿ ಬರ್ತಿರಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾಕೆಂದರೆ ತೀರಾ ಬಿಸಿಲು ಇರಲ್ಲ, ತೀರಾ ಏನು ಮಳೆ ಬರೋ ಥರ ವೆದರು ಇಲ್ಲ. ಅದಾದಮೇಲೆ ಅಂದರೆ ತೀರಾ ಚಳಿನೂ ಅಂತ ಅನಿಸ್ತಾ, ಅಂದರೆ ನೈಟ್ ಚಳಿ ಆಗ್ತಿತ್ತು ಬಟ್ ಡೇ ಏನು ಅಷ್ಟಿಲ್ಲ. ಸೊ ಓವರಾಲ್ ಊಟಿ ವೆದರ್ ಸಖತ್ತಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಬನ್ನಿ ಇವತ್ತಿನ ಯಾವ ಪ್ಲೇಸ್ ಕವರ್ ಮಾಡ್ತೀವಿ ಅಂತ ಅಂದರೆ, ಬೊಟಾನಿಕಲ್ ಗಾರ್ಡನ್, ರೋಸ್ ಗಾರ್ಡನ್ ಮತ್ತು ಲವ್ ಡೆಲ್ ಈ ಒಂದು ಪ್ಲೇಸಸ್ನ ಇವತ್ತು ನಾನು ಈ 3 ಪ್ಲೇಸ್ನ, ಅಂದರೆ ಇನ್ನೂ ಯಾವ ಪ್ಲೇಸ್ಗೆ ಹೋಗ್ತಾರೆ ಗೊತ್ತಿಲ್ಲ, ನನಗೆ ಗೊತ್ತಿರೋ ಅಷ್ಟು ಅಷ್ಟೇ ಇದು. ಸೊ ಈ ಒಂದಷ್ಟು ಪ್ಲೇಸ್ನ ನಾನು ಕವರ್ ಮಾಡ್ತೀನಿ. ಸೊ ಈ ಒಂದು ಡೇ 2 ಊಟಿ ವ್ಲಾಗ್ನ ನೋಡ್ತಾ ಇರಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಕೀಪ್ ವಾಚಿಂಗ್. ಇದೆ ಕ್ಯಾರೆಟ್ ಬೆಳೆದಿದೆ. ಕ್ಯಾರೆಟ್ ಟೆರಸ್ ನೋಡಿ ಫ್ರೆಂಡ್ಸ್. ತಮಿಳ್ನಾಡಿಗೆ ಬಂದರೆ ಸಾಕು, A to B ಹೋಟೆಲ್ ಹುಡ್ಕೋದನ್ನ ಮಾತ್ರ ನಮ್ಮ ಬೆಂಗಳೂರವ್ರು ಬಿಡಲ್ಲ ಅನಿಸುತ್ತೆ. ಅಂದರೆ ಬೆಂಗಳೂರವ್ರು ಗೊತ್ತಿಲ್ಲ, ಬಟ್ ನಾವು ವೆಜ್ ಆಗಿರೋದ್ರಿಂದ ಜಾಸ್ತಿ A to Bನೇ ಪ್ರಿಫರ್ ಮಾಡ್ತೀವಿ, ಏಕೆಂದರೆ ವೆಜ್ ಇರುತ್ತೆ ಅಂತ. ಸೊ ಇವಾಗ ಬಂದಿದ್ದೀವಿ, ನೋಡ್ಬೇಕು ಏನು ತಿಂತೀವಿ ಏನು ಕತೆ ಅಂತ. ತುಂಬ ರಶ್ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹೋಟೆಲ್ ನಹಾರ್ ಗಾರ್ಡನ್ ಅಂತ ಇದೆ, ಚಂದನ್ ಗಾರ್ಡನ್ ಇದು. ನೆಕ್ಸ್ಟ್ ಟೈಮ್ ಯಾವಾಗ ರೂಟಿಗೆ ಬಂದರೆ ಚಂದನ್ ಗಾರ್ಡನ್ ಇದು ಪ್ಯೂರ್ಲಿ ವೆಜ್ ರೆಸ್ಟೋರೆಂಟ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎರಡೂ ಇದೆ. ಈ ಚಂದನ್ ಗಾರ್ಡನ್ ರೆಸ್ಟೋರೆಂಟ್ನ ಟ್ರೈ ಮಾಡಿ. ಇಡ್ಲಿ ತೊಗೊಂಡಿದ್ದೆ, ದೋಸೆ ತೊಗೊಂಡಿದ್ದು, ಅದೇನೋ ಪುಡಿ ಇಡ್ಲಿ ಅಂತೆ. ಸೊ ನನಗೇನು ಇಷ್ಟ ಇಲ್ಲ. ಶಿವು ಆಲ್ರೆಡಿ ಇಡ್ಲಿ ತಿಂದು ಖಾಲಿ ಮಾಡಿಬಿಟ್ಟವ್ರೆ. ಬೇಡ, ನನಗೆ ಸಾಕಾಯಿತು, ತಿನ್ನೋಕ್ಕಾಗ್ತಿಲ್ಲ. ಅದು ಕಷ್ಟಪಡ್ಕೊಂಡು ತಿಂತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾವು ಬೊಟಾನಿಕಲ್ ಗಾರ್ಡನ್ಗೆ ಬಂದಿದ್ದೀವಿ. ಸೊ ಇದು ತುಂಬ ಚೆನ್ನಾಗಿದೆ, ತುಂಬ ಫೇಮಸ್ ಪ್ಲೇಸ್ ಇದು ಊಟಿನಲ್ಲಿ. ಸೊ ಬನ್ನಿ ಹೇಗಿದೆ ಅಂತ ನೋಡಿ. ಫ್ರೆಂಡ್ಸ್ ನೋಡಿ, ಇದೆ ಟಿಕೆಟ್. ಎಷ್ಟಿದು? ಒಬ್ರಿಗೆ 100 ರೂಪಾಯಾ? ಓಕೆ. ಸೊ ಬೊಟಾನಿಕಲ್ ಗಾರ್ಡನ್ದು ನೇಮ್ ಬೋರ್ಡ್ ಇದು. ಸೊ ಏನೇನಿದೆ ಅಂತ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ. ನಮ್ಮ ಕಡೆ ಬೆಳುವಂತಹ ಚೆಂಡು ಹೂವು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಚಿಂತಾಮಣಿ ಸಾರಿ, ಅಲ್ಲಿಗೆ ನಮ್ಮ ಕತೆ ಹೋಗಿತ್ತು ಅಂತ ಹೇಳ್ತಿದ್ಯಲ್ಲ. ಚಿಂತಾಮಣಿನ ಚೆಂಡು ಹೂವು ಅಂತ ಅಂದ್ಬಿಟ್ಟೆ ಫ್ರೆಂಡ್ಸ್ ಅಷ್ಟೇ. ಇದು ಜಪಾನ್ ಗಾರ್ಡನ್ ಅಂತೆ ನೋಡಿ, ಅಂದರೆ ಜಪಾನಲ್ಲಿ ಬೆಳೆಯುವಂತಹ ಫ್ಲವರ್ಸು, ಟ್ರೀಸ್
ಇದಿರಲ್ಲ ಯೆಲ್ಲೋ ಕಲರ್ ಆಗಿರ್ಬೋದು, ಇಲ್ಲೊಂದು ಸ್ವಲ್ಪ ಇದೆಯಲ್ಲ, ಈ 1 ವರ್ಷ ತನಕನೂ ಇದು ಬಾಡಿ ಹೋಗೋದಿಲ್ವಂತೆ. ನೋಡಿ ಹೇಗಿದೆ ಮ್ಯಾಜಿಕ್. ತಿಂದ್ರೆ ಒಳ್ಳೇದು ಬಾಡಿಗೆ ಅಂತ ಹೇಳಿದ್ರು. ಏನೋ ಮೂಲಂಗಿನ ಅದು ಈ ಥರ ಸ್ವಲ್ಪ ಎರಡು ತಿನ್ನಿ ಅಂತ ತಿಂತೀವಿ. ಚೆನ್ನಾಗಿದೆ, ಒಳ್ಳೆ ತಗೊಳ್ಳಿ. ಇದೆ ಎಂಟ್ರೆನ್ಸ್ ಆಫ್ ರೋಸ್ ಗಾರ್ಡನ್. ಸೊ ಫುಲ್ ಕ್ರೌಡ್ ಇದೆ, ಎಲ್ಲೋದ್ರೂ ಕ್ರೌಡ್ ಇವತ್ತು. ವೆದರ್ ಮಾತ್ರ ಸಖತ್ತಾಗಿದೆ ಅಷ್ಟೇ. ಟಿಕೆಟ್ ನೋಡಿ ಫ್ರೆಂಡ್ಸ್, ರೋಸ್ ಗಾರ್ಡನ್ಗೆ ಹೇಗಿದೆ, ಸೇಮ್ ರೋಸಸ್ಸೇ ಕೊಟ್ಬಿಟ್ಟಿದೆ. ಇದೇ ನೋಡಿ ರೋಸ್ ಗಾರ್ಡನ್ ಅಲ್ಲ ಅನ್ಸುತ್ತೆ. ರೋಸ್ಗೆ ತುಂಬಾ ಕಡೆ ರೋಸ್ ಎಲ್ಲ ಖಾಲಿ ಖಾಲಿ ಇದೆ. ಸೊ ಫ್ರೆಂಡ್ಸ್, ವೈಡ್ ವೆರೈಟಿ ಆಫ್ ರೋಸಸ್ ಯು ಕ್ಯಾನ್ ಫೈಂಡ್ ಹಿಯರ್. So friends, around 3000 rose plants are grown here, which is 700 wide varieties. ನೋಡಿ ಲವ್ ಸ್ಟೋರಿ ಅಂತ, ಲವ್ ಸ್ಟೋರಿ ರೋಸ್ ಅಂತೆ. ಅಂದರೆ ಇದು ಸೀಸನ್ ಅಲ್ಲ ಅನ್ಸುತ್ತೆ, ಅಷ್ಟೊಂದು ರೋಸಸ್ ಇಲ್ಲ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಇದು ನಿಮ್ಮ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಇದು ಸೀಸನ್ ಅಲ್ಲ. ಇಟ್ಟೇ ಹೇಳಿದೆ. ಏನಿವಾಗ ಹೇಳೇ ಬಿಟ್ಟೆ ನಾನು. ರೋಲ್ಸ್ ಅಪ್ಪ, ಅದು ಓದಕ್ಕೆ ಕಷ್ಟ ಆಗೋರು. ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ಲಿ ಹಿಲ್ ಸ್ಟೇಷನ್ಸ್ ಎಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ದೊಡ್ಡ ರೋಸ್ ಇದೆ. ವೈಟ್ ರೋಸ್, ವಾವ್, ಸಚ್ ಎ ಬ್ಯೂಟಿಫುಲ್ ಪ್ಲೇಸ್. ಫ್ರೆಂಡ್ಸ್ ಅಲ್ಲಿ ನೋಡಿ, ಅವರು ಫೋಟೋ ತೆಗೆಸ್ಕೊತಾ ಇದ್ರು. ನೋಡಿ ಏನು ಎಂಥಿಯಾಸಮ್ ನೋಡಿ ಅವ್ರಿಗೆಲ್ಲ. ಒಂದು ಗಿಡ ಇದೆ ಎಲ್ಲಿ ನೋಡ್ದಾ? ಹೌದು, ರೋಸ್ ಗಾರ್ಡನ್ ಅಲ್ಲಿ ನಮ್ ರೋಸ್ ಹೆಸರೇ ಒಂದು ರೋಸ್ಗೆ ಇಟ್ಟಿದ್ದಾರೆ. ಈ ಕಡೆ ತಿರ್ಗು ನೋಡಿ ಫ್ರೆಂಡ್ಸ್, ಇದು ನಮ್ಮ ಹೆಂಡತಿ ಅಂಬಿಕಾ ಅವರು ಇವತ್ತು ಈ ಹಳೆ ಶಾಲಿನ್ ಕುಂಫು ಫಿಲಮ್ಸ್ ಅಲ್ಲಿ ಶಾಲಿನ್ ಟೆಂಪಲ್ ಇರೋ ಫೈಟರ್ಸ್ ತರ ಕಾಣಿಸ್ತಿದ್ದಾರೆ. ಅವ್ರಿಗೆ ನಾನು ಇವತ್ತು ಈ ಹೇರ್ ಸ್ಟೈಲ್ನ ನೋಡ್ಬಿಟ್ಟು ಅವ್ರಿಗೆ ಹಾಂಗ್ಕಾಂಗ್ ನೂಡಲ್ಸ್ ಅಂತ ಹೆಸರಿಟ್ಟಿದ್ದೀನಿ ಇವತ್ತು. ಹಾಂಗ್ಕಾಂಗ್ ನೂಡಲ್ಸ್ ಅಂಬಿಕಾ. ಇಲ್ಲ ಸೇಮ್ ಹಾಂಗ್ಕಾಂಗ್ ನೂಡಲ್ಸ್ ಅಂತ ಹೇಳಿದ್ರೆ ನೀನು ಶಾಲಿನ್ ಟೆಂಪಲಲ್ಲಿ ಇರ್ತಾರಲ್ಲ, ಸೇಮ್ ಅದೇ ಥರ ಇದೆಯಾ ಹಾಂಗ್ಕಾಂಗ್ ನೂಡಲ್ಸ್. ಫ್ರೆಂಡ್ಸ್, ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್ಗೆ ಇವಾಗ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ಪೇಪರ್ ಯೂಸ್ ಮಾಡ್ತಾರೆ. ಹಾರ್ಟಿಕಲ್ಚರ್ ಗಾರ್ಡನ್ ಫ್ರೆಂಡ್ಸ್, ಈ ಒಂದು ಊಟಿನಲ್ಲಿರುವ ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್ ಅಂತೂ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಯಾರ್ಯಾರು ಊಟಿಗೆ ಬರ್ತೀರಾ ಈ ಒಂದು ಪ್ಲೇಸ್ನ ಮಿಸ್ ಮಾಡದೆ ನೋಡಿ. ಸಕ್ಕತ್ತಾಗಿದೆ ಗಾರ್ಡನ್ ಮಾತ್ರ. ಅಂದರೆ
ಬೇಕು ಅಂತ ಇಷ್ಟಪಟ್ಟರೆ ಸೊ ನೀವು ಮುಂಚೆನೇ ರೈಲ್ವೆ ವೆಬ್ಸೈಟಲ್ಲಿ ಹೋಗಿ ಬುಕ್ಕಿಂಗ್ ಮಾಡ್ಕೋಬೇಕು. ಏನಕ್ಕಂತ ಅಂದರೆ ಇನ್ಸ್ಟೆಂಟಲ್ಲಿ ಈ ಒಂದು ಟಾಯ್ ಟ್ರೈನಲ್ಲಿ ಟಿಕೆಟ್ ಸಿಗೋದಿಲ್ಲ. ಸೊ ಅದೇ ಥರ ನಮಗೂ ಕೂಡ ನಾವು ಮುಂಚೆ ಬುಕ್ ಮಾಡಿಲ್ಲದೆ ಇರೋ ಕಾರಣ ಕೂಡ ನಮಗೆ ಈ ಒಂದು ಟ್ರೈನಲ್ಲಿ ಹೋಗೋಷ್ಟು ಹೋಗೋಕ್ಕಾಗಲಿಲ್ಲ. ಸೊ ಈ ಒಂದು ಟ್ರೈನಲ್ಲಿ ಹೋಗಿದ್ರೆ ಇನ್ನೂ ಸಖತ್ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತಾ ಇತ್ತು ನಮಗೆ. ಈ ಒಂದು ಟ್ರೈನ್ ಟೀ ಎಸ್ಟೇಟ್ ಒಳಗಡೆ ಹೋಗುತ್ತೆ. ಸೊ ಈ ಒಂದು ಟಾಯ್ ಟ್ರೈನ್ ಊಟಿ ಟು ಕೂನೂರ್ವರೆಗೂ ಹೋಗುತ್ತೆ. ಸೊ ಇದು ಹೋಗೋ ದಾರಿನಲ್ಲಿ ಒಳ್ಳೆ ನೇಚರ್ನ ನೀವು ವ್ಯೂ ಮಾಡ್ಬೋದು. ಸೊ ನೀವು ಈ ಒಂದು ಊಟಿಗೆ ಹೋದರೆ ಈ ಒಂದು ಪ್ಲೇಸ್ನ ಮಿಸ್ ಮಾಡಿದೆ ನೋಡಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. पर लागो हसीना ही है